ದೇಶದ ಅಲೋಪತಿ ವೈದ್ಯರ ಖಾಸಗಿ ಸಂಘವಾದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಪದೇ ಪದೇ ಅನಗತ್ಯ ವಿವಾದಗಳನ್ನು ಉಂಟುಮಾಡುತ್ತಿದೆ. ಮೊದಲನೆಯದಾಗಿ IMAಯು ಯೋಗ ಗುರು ರಾಮದೇವ್ ಅವರೊಂದಿಗೆ ಜಗಳವಾಡಿತು ಮತ್ತು ಅಲೋಪತಿ ವೈದ್ಯಕೀಯ ಪದ್ಧತಿಯ ಮಿತಿಗಳ ಬಗ್ಗೆ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ಬೆದರಿಕೆ ಹಾಕಲು ಪ್ರಯತ್ನಿಸಿತು. IMAಯು ಆಯುರ್ವೇದ ಮತ್ತು ಯೋಗ ವಿಜ್ಞಾನಗಳನ್ನು ಮಿಥ್ಯ ಎಂದು ಹೇಳುತ್ತಲೇ ಬಂದಿದೆ. ಇದಲ್ಲದೆ IMA ಅಧ್ಯಕ್ಷ ಡಾಕ್ಟರ್ ಜಾನ್ ರೋಸ್ ಆಸ್ಟಿನ್ ಜಯಲಾಲ್ ಅವರು ಕೋವಿಡ್-19 ಸಾಂಕ್ರಾಮಿಕ ರೋಗದ ಸಂದರ್ಭ ರೋಗಿಗಳನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಪರಿವರ್ತಿಸಲು ರೋಗವನ್ನೇ ಅಸ್ತ್ರವಾಗಿ ಹೇಗೆ ಬಳಸಿದ್ದರೆಂದು ಹಲವಾರು ವರದಿಗಳು ಬಹಿರಂಗಪಡಿಸಿವೆ. ಇದೀಗ IMA ವಿರುದ್ಧ ಹೊಸ ಆರೋಪಗಳು ಹೊರಬಿದ್ದಿದ್ದು, ಅವರು ಭಾರೀ ಶುಲ್ಕ ಪಡೆದು ಖಾಸಗಿ ಕಂಪನಿಗಳ ವಾಣಿಜ್ಯ ಉತ್ಪನ್ನಗಳನ್ನು ಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಹಲವಾರು ಬ್ರ್ಯಾಂಡ್ಗಳು IMA ಪ್ರಮಾಣಿತ ಸ್ಟ್ಯಾಂಪ್ಗೆ ಬದಲಾಗಿ IMAಗೆ ಶುಲ್ಕವನ್ನು ಪಾವತಿಸಿವೆ. ಗ್ರಾಹಕರ ಹಿತಕ್ಕಿಂತ ಹಣಕ್ಕೆ ಆದ್ಯತೆ ನೀಡಿ IMAಯು ಹಣ್ಣಿನ ರಸದಿಂದ ಹಿಡಿದು LED ಬಲ್ಬ್ವರೆಗಿನ ಉತ್ಪನ್ನಗಳ ಶ್ರೇಣಿಯನ್ನು ಅನುಮೋದಿಸಿದೆ. ಹಣಕ್ಕೆ ಪ್ರತಿಯಾಗಿ IMAಯು ಅನುಮೋದಿಸಿದ ಕೆಲವು ಉತ್ಪನ್ನಗಳು ಇಲ್ಲಿವೆ. ಪೆಪ್ಸಿಕೋ ಉತ್ಪನ್ನಗಳು. 2008ರಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪೆಪ್ಸಿಕೋದ ಟ್ರೋಪಿಕಾನಾ ಹಣ್ಣಿನ ರಸಗಳು ಮತ್ತು ಅದರ ಉಪಾಹಾರ ಧಾನ್ಯ ಕ್ವೇಕರ್ ಓಟ್ಸ್ ಅನ್ನು ಅನುಮೋದಿಸುವ ಮೂಲಕ ಆಹಾರ ಉತ್ಪನ್ನವನ್ನು ಅನುಮೋದಿಸುವ ವಿಶ್ವದ ಮೊದಲ ವೈದ್ಯಕೀಯ ಸಂಘವಾಗಿ ಗುರುತಿಸಿಕೊಂಡಿತು. ಪೆಪ್ಸಿ ಕಂಪನಿಯ ಉತ್ಪನ್ನಗಳನ್ನು ಅನುಮೋದಿಸಲು IMA 2.25 ಕೋಟಿ ರೂಪಾಯಿಗಳನ್ನು ಪಡೆದಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ಕ್ರಾಂಪ್ಟನ್ ಗ್ರೀವ್ಸ್ 85% ಸೂಕ್ಷ್ಮಾಣುಗಳನ್ನು ಕೊಲ್ಲುತ್ತದೆ ಎಂದು ಹೇಳುವ ಆಂಟಿಬ್ಯಾಕ್ಟೀರಿಯಲ್ LED ಬಲ್ಬ್ ಅನ್ನು IMA ಪ್ರಮಾಣೀಕರಿಸಿದೆ. ಡೆಟಾಲ್ ಆಂಟಿಸೆಪ್ಟಿಕ್ ಸೋಪ್ ಡೆಟಾಲ್ ಕೂಡ IMA ಪ್ರಮಾಣೀಕರಣ ಹೊಂದಿದೆ. ಆಂಟಿಸೆಪ್ಟಿಕ್ ಸೋಪ್ ಬ್ರ್ಯಾಂಡ್ ಅನ್ನು ಉತ್ಪಾದಿಸುವ ಕಂಪನಿಯಾದ ರೆಕಿಟ್ ಪ್ರಸಾರ ಮಾಡಿದ ಅನೇಕ ವಿಡಿಯೋಗಳಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಅನುಮೋದನೆಯ ಮುದ್ರೆಯನ್ನು ನೋಡಬಹುದು. ಈ ನಿರ್ದಿಷ್ಟ ಉತ್ಪನ್ನವು ಇತರ ಬ್ರ್ಯಾಂಡ್ಗಳಿಗಿಂತ 10 ಪಟ್ಟು ಹೆಚ್ಚು ಸೋಂಕಿನಿಂದ ಜನರನ್ನು ರಕ್ಷಿಸುತ್ತದೆ ಎಂದು ಇವುಗಳಲ್ಲಿ ಹೇಳಲಾಗುತ್ತದೆ. ಆದಾಗ್ಯೂ ಇದನ್ನು ಸಾಬೀತುಪಡಿಸಲು ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ. ಕೆಂಟ್ 2015ರಲ್ಲಿ ಕೆಂಟ್ ವಾಟರ್ ಪ್ಯೂರಿಫೈಯರ್ಗಳನ್ನು ಅನುಮೋದಿಸಿದ ನಂತರ ಭಾರತೀಯ ವೈದ್ಯಕೀಯ ಸಂಘವು ದೊಡ್ಡ ಹಗರಣದಲ್ಲಿ ಸಿಲುಕಿತ್ತು. ಅಸೋಸಿಯೇಷನ್ ಉತ್ಪನ್ನಗಳನ್ನು ಮಾನ್ಯ ಮಾಡಿದೆ ಎಂದು ಹೇಳುವ ಮೂಲಕ IMA ಕೆಂಟ್ ನೀರು ಶುದ್ಧೀಕರಣಕ್ಕೆ ತನ್ನ ಅನುಮೋದನೆಯನ್ನು ನೀಡಿತ್ತು. ಇದೇ IMA ಕೆಂಟ್ನ ಪ್ರತಿಸ್ಪರ್ಧಿಯಾದ ಯುರೇಕಾ ಫೋರ್ಬ್ಸ್ ಅನ್ನು ಮತ್ತೊಂದು ಬಹುಕೋಟಿ ಒಪ್ಪಂದದಲ್ಲಿ ಅನುಮೋದಿಸಿ ವಿವಾದಕ್ಕೆ ಗುರಿಯಾಗಿತ್ತು. ಏಷಿಯನ್ ಪೇಂಟ್ಸ್ ಕಳೆದ ವರ್ಷ ವಾಲ್ ಪೇಂಟ್ ಕಂಪನಿಯ ಜಾಹೀರಾತಿನಲ್ಲಿ ವೈರಲ್ ಟ್ರಾನ್ಸ್ಮಿಷನ್ನಿಂದ ರಕ್ಷಣೆ ಒದಗಿಸಲು ಮತ್ತು ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ನಂತಹ ಹಾನಿಕಾರಕ ಅನಿಲಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದಾಗಿ ಹೇಳಿಕೊಳ್ಳುವ ಪೇಂಟ್ ಅನ್ನು IMA ಅನುಮೋದಿಸಿದೆ ಎಂದು ಹೇಳಲಾಗಿತ್ತು. ಇದು ರಾಷ್ಟ್ರೀಯ ದೂರದರ್ಶನಗಳಲ್ಲಿ ಪ್ರಸಾರವಾದ ನಂತರ ಕೊರೋನಾ ವೈರಸ್ನೊಂದಿಗೆ ಇಡೀ ಜಗತ್ತು ಹೋರಾಡುತ್ತಿರುವಾಗ ಇಂತಹ ಹುಸಿ ಉತ್ಪನ್ನವನ್ನು ಅನುಮೋದಿಸಿದ್ದಕ್ಕಾಗಿ IMAಯನ್ನು ಅನೇಕ ಸಾರ್ವಜನಿಕ ಆರೋಗ್ಯ ತಜ್ಞರು ಟೀಕಿಸಿದ್ದರು. ಈ ಬ್ರ್ಯಾಂಡ್ಗಳ ಜೊತೆಗೆ IMAಯು ಯುರೇಕಾ ಫೋರ್ಬ್ಸ್, ಡಾಬರ್, ಯುನಿಲಿವರ್ ಮತ್ತು ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ನ ಉತ್ಪನ್ನಗಳನ್ನು ಬೃಹತ್ ಹಣಕಾಸಿನ ವ್ಯವಹಾರಗಳಿಗೆ ಬದಲಾಗಿ ಅನುಮೋದಿಸಿದೆ. ಆರೋಗ್ಯ ಸುರಕ್ಷತೆಯ ದೃಷ್ಟಿಯಿಂದ IMAಯ ಈ ವಾಣಿಜ್ಯ ಅನುಮೋದನೆಗಳನ್ನು ಪ್ರಶ್ನಿಸಬೇಕಾದ ಅನಿವಾರ್ಯತೆ ಇದೆ.